ಸಿಐಡಿ ನನ್ನನ್ನು ಬಂಧಿಸಿಲ್ಲ ಎಂದು ಜಮಖಂಡಿಯ ಹೊಸ ಬಬಲಾದಿ ಮಠದ ವೇದಮೂರ್ತಿ ಶಿವರುದ್ರಯ್ಯ ಮುತ್ಯ ಸ್ಪಷ್ಟನೆ ನೀಡಿದ್ದಾರೆ. ಜಮಖಂಡಿ ನಗರದ ರಮ್ಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಮಠಕ್ಕೆ ಭಕ್ತರೊಬ್ಬರು ಮಠದ ವಿವಿಧ ಕಾರ್ಯಕ್ರಮಗಳಿಗೆ ಹಾಗೂ ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ನೀಡಿದ್ದರು. ಆದರೆ ಆ ವ್ಯಕ್ತಿಯು ಗೋಕಾಕ್ ನಗರದ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣದಲ್ಲಿ ಸಿಲುಕಿದ್ದಾರೆ. ಸಿಐಡಿ ತಂಡದ ಅಧಿಕಾರಿಗಳು ಬಂದು ನಮಗೆ ಮಾಹಿತಿ ನೀಡಿ ವಿಚಾರಣೆ ಒಳಪಡಿಸಿದ್ದರು. ಗೋಕಾಕ್ ನಗರಕ್ಕೆ ವಿಚಾರಣೆಗೆ ಕರೆದೊಯ್ದಿದ್ದರು. ಆದರೆ ನನ್ನನ್ನು ಅರೆಸ್ಟ್ ಮಾಡಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಮಾಡಿದ್ದಾರೆಂದು ಸುದ್ದಿ ಹರಡಿದೆ. ಇದು ಸತ್ಯಕ್ಕೆ ದೂರವಾದದ್ದು ಎಂದು ಸ್ಪಷ್ಟನೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ದಾಸೋಹ ಚಕ್ರವರ್ತಿ ಶ್ರೀ ಸದಾಶಿವ ಅಜ್ಜನವರು, ಸೂರ್ಯಕಿರಣ್ ಹಿರೇಮಠ್, ಯಂಕಪ್ಪ ಕುಂದಗೋಳ್, ಪ್ರಜ್ವಲ್ ಸೋನಹಳ್ಳಿ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು. ಸಂಪಾದಕರು ರಾಜು ಪೋತ್ರಾಜ್, ಜಮಖಂಡಿ. ಏನಪ್ಪಾ ಅಂತಂದ್ರ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟ್ಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲ ಅದನ್ನ ಲಿಸ್ಟ್ ತೆಗಿತಾರ. ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಗೈತಪ್ಪ ಅಂದ್ರ ಜಮಖಂಡಿಯ ಹೊಸ ಬಬಲಾದಿ ಮಠಕ್ಕೆ ಅಮೌಂಟ್ ಬಂದಂತ ಸಿಐಡಿಗೆ ಗೊತ್ತಾಗ್ತದ. ಆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರ ಆ ಸಿಐಡಿ ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರ ಒಂದು ನಮ್ಗೆ ನೋಟಿಸವನ್ನ ಕಳಿಸ್ತಾರ. ಆ ನೋಟಿಸವನ್ನ ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನು